ಈ ದೇವಸ್ಥಾನ ಯಾವಾಗ ಬೊಕ್ಕಳ ಹಳೆ ಕಾಲದ ಐತಲ್ರಿ ಸರ್ ಇದು ಹೊಯ್ಸಳರ ಕಾಲದ್ದು. ತಿಳ್ಕೊಂಡ್ರಿ ನಿಮ್ಮ ಹೊಯ್ಸಳರ ಕಾಲದ್ದು 3ನೇ ನರಸಿಂಹ ಆಸ್ಥಾನಲ್ಲಿ ಇದ್ಕೊಂಡು ಸೋಮನಾಥದ ದಂಡನಾಯಕ ಇದು ಕಟ್ಸಿರೋದು ಸರ್. ಸೋಮನಾಥ ದಂಡನಾಯಕ ಅವನು ಹೊಯ್ಸಳ ಕಿಂಗು. ಆಸ್ಥಾನಲ್ಲಿ ಇಟ್ಕೊಂಡು ಅವನು ಸುಮಾರು ಸೀಟು ವರ್ಕ್ ಮಾಡಿಸ್ತಿದ್ದ. ಯಾರ್ಯಾರು ಅಂದ್ರೆ ಚಾಮಯ್ಯ, ಬಾಮಯ್ಯ, ಚೌಡಯ್ಯ ಅಂಥವ್ರೆಲ್ಲ ಕೆಲಸ ಮಾಡೋರು. ಇವನು ಹೊಯ್ಸಳವನು ಕಿಂಗು, ರಾಜ ಅಂಥದ್ರಲ್ಲಿ ಇದು ಎಲ್ಲ ಇದು 705 ವರ್ಷ ಆಗಿದೆ ಸರ್. 705 ವರ್ಷ ಆಗಿದೆ. 705 ವರ್ಷದಿಂದ 106 ವರ್ಷ ಪೂಜೆ ನಡೆದಿದೆ. ಇವಾಗ ಮಲ್ಲಿಕಾಫರು ಗಜನಿಮಾಬದ್ ಅಂತ ಅವ್ರ ದಂಡೆಂತ್ರ ಬಂದು ಎಲ್ಲ ಹಾಳು ಮಾಡಿದ್ದಾರೆ. ಒಳಗಡೆ ಚಿನ್ನಾಭರಣ ಎಲ್ಲ ಎತ್ಕೊಂಡು ಎಲ್ಲ ಹಾಳು ಮಾಡಾಕಿದ್ದಾರೆ. ಆ ಹಿಂದೂ ಸಂಪ್ರದಾಯದಲ್ಲಿ ಬಿನ್ಯಾದ ದೇವ್ರಿಗೆ ಪೂಜೆ ಮಾಡಂಗಿದ್ರೆ ಸ್ಟಾಪ್ ಮಾಡಿದ್ದಾರೆ. ಆಮೇಲೆ ಸ್ಟಾಪ್ ಮಾಡಿದ್ಮೇಲೆ ಈ ಡಿಪಾರ್ಟ್ಮೆಂಟು ವಹಿಸ್ಕೊತು ಸರ್. ಇದು ಆರ್ಕಾಲಜಿ ಡಿಪಾರ್ಟ್ಮೆಂಟ್ ವಹಿಸ್ಕೊಂಡ್ಮೇಲೆ ಆವಾಗ ಮೇಂಟೆನೆನ್ಸು ಇನ್ನೊಂದು ಗಿಡ ಗೆಂಡೆ ಎಲ್ಲ ಬೆಳ್ಕೊಂಡಿತ್ತಲ್ಲ ಎಲ್ಲ ಇದು ಮಾಡಿದ್ಮೇಲೆ ಮೇಂಟೆನೆನ್ಸ್ ಎಲ್ಲ ಮಾಡ್ಕೊಂಡು ಹೋಯ್ತಿದ್ದಾರೆ ಸರ್. ಅಂದ್ರೆ ಪೂಜೆ ಮಾಡಕ್ ಬಿಡ್ತಿಲ್ಲ. ಆಮೇಲೆ ಇದು ಎಲ್ಲ ಇಂಟರ್ಲಾಕ್ ಸಿಸ್ಟಮ್ ಸರ್, ಪೀಸ್ ವರ್ಕು. ಇದು ಕೆಲವ್ರು ಬಂದವರೆಲ್ಲ ಬಂಡೆ ಅನ್ಕೋತಾರೆ. ಬಂಡೆ ಅಲ್ಲ, ಅದು ಬಂಡೆ ಒಂದೇ ಕಲ್ಲಿನ ಕೆತ್ತನೆ ಮಾಡಿದಾರೇನೋ ಅಂತಾರೆ. ಹೌದು ಸರ್. ಅಂದ್ರೆ ಆ ನಮ್ನ ಇಲ್ಲ ಕಾಣಲ್ಲ. ಎಲ್ಲ ಪೀಸ್ ವರ್ಕು, ಎಲ್ಲ ಇಂಟರ್ಲಾಕ್. ಮತ್ತೆ ಹೊರಗಡೆ ತಗೊಂಡು ಹೊರಗಡೆಯಿಂದ ಮತ್ತೆ ಜೋಡಿಸ್ಬೋದು. ಇದನ್ನ ಬಿಟ್ಬಿಟ್ಟು ಜೋಡಿಸ್ಬೋದು ಅಂತೀರ? ಹೌದು, ಜೋಡಿಸ್ಬೋದು ಸರ್. ಸಿಮೆಂಟ್ ಇಲ್ಲ ಏನಿಲ್ಲ, ನಕ್ಷತ್ರ ಆಕಾರಲ್ಲಿದೆ. ಕೆಳಗಡೆ ಬೇಸ್ಮೆಂಟು. ಆಮೇಲೆ